ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಈ ಪ್ರಕರಣದ ಮೊದಲ ಆರೋಪಿ ಅಕ್ಯೂಸ್ಡ್ ನಂಬರ್ 1 ಪವಿತ್ರ ಗೌಡಗೆ ಇವತ್ತಿನಿಂದಲೇ ಬಹುತೇಕವಾಗಿ ಮನೆ ಊಟ ಸಿಗೋ ಸಾಧ್ಯತೆ ಇದೆ. ಮನೆ ಊಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು ಪವಿತ್ರ ಗೌಡ. ಕೋರ್ಟ್ ಕೂಡ ಮನೆ ಊಟಕ್ಕಾಗಿ ಆದೇಶವನ್ನು ಕೊಟ್ಟಿತ್ತು. ಆದರೆ ಆದೇಶದ ಪ್ರತಿ ತಲುಪಿದ್ರೂ ಕೂಡ ಇದುವರೆಗೂ ಪವಿತ್ರ ಗೌಡಗೆ ಮನೆ ಊಟ ಸಿಕ್ಕಿಲ್ಲ. ಆದೇಶದ ಪ್ರತಿ ತಲುಪಿದ ಬಳಿಕ ಜೈಲಿನ ಪ್ರಕ್ರಿಯೆ ಮುಕ್ತಾಯ ಆಗಬೇಕು. ಏನು ಜೈಲಿನ ಪ್ರಕ್ರಿಯೆ? ಯಾರು ಮನೆ ಊಟ ತರ್ತಾರೆ, ಯಾವಾಗ ತರ್ತಾರೆ, ಈ ಪ್ರಕರಣದ ಆರೋಪಿಗೂ ಮತ್ತು ಊಟ ತರುವಂತಹ ವ್ಯಕ್ತಿಗಳಿಗೂ ಸಂಬಂಧ ಏನಿದೆ, ಹೀಗೆ ಎಲ್ಲ ಮಾಹಿತಿಗಳ ಜೊತೆಗೆ ದಾಖಲೆಗಳನ್ನು ಜೈಲು ಅಧಿಕಾರಿಗಳಿಗೆ ಕೊಡಬೇಕು. ಯಾರು ಊಟ ತರ್ತಾರಲ್ಲ ಪವಿತ್ರ ಗೌಡಗೆ, ಅವರು ಯಾರು, ಪವಿತ್ರ ಗೌಡಗೆ ಏನು ಸಂಬಂಧ, ಏನು ಎತ್ತ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡಬೇಕು. ಈಗಾಗಲೇ 4 ಮನೆ ಊಟ ತರುವುದಾಗಿ ದಾಖಲೆಯನ್ನು ಪವಿತ್ರ ಗೌಡ ಪರ ವಕೀಲರು ಜೈಲು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ನಿನ್ನೆ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅದೆಲ್ಲ ಪ್ರೊಸೆಸ್ ಆದ ನಂತರ ಬಹುತೇಕವಾಗಿ ಇವತ್ತು ಅಥವಾ ನಾಳೆ ಮನೆ ಊಟ ಸಿಗುವಂಥ ಸಾಧ್ಯತೆ ಇದೆ. ಪವಿತ್ರ ಗೌಡಗೆ ಬೆನ್ನಲ್ಲೇ ಆ ಊಟ ಸಿಗ್ತಾ ಇರೋ ಬೆನ್ನಲ್ಲೇ ಲಕ್ಷ್ಮಣ್ ಹಾಗೂ ನಾಗರಾಜ್ಗೂ ಕೂಡ ಮನೆ ಊಟ ಸಿಗುತ್ತಂತೆ. 3 ಆರೋಪಿಗಳು ಕೋರ್ಟ್ ಆದೇಶದ ಜೊತೆಗೆ ದಾಖಲೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಪವಿತ್ರ ಗೌಡ ಹೈಕೋರ್ಟ್ ಮೆಟ್ಟಿಲೇರಿದ್ರೆ ಏನಂತ, ನನಗೆ ಜೈಲಿನ ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ, ಹೀಗಾಗಿ ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು, ಮನೆ ಊಟ ಮಾಡ್ತೀನಿ ಅಂತ ಅವರು ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ ಅವರ ಅರ್ಜಿಯನ್ನು ಪುರಸ್ಕಾರ ಮಾಡಿತ್ತು, ಮನೆ ಊಟವನ್ನು ಊಟ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಆದರೆ ಯಾರು ತೆಗೆದುಕೊಂಡ್ಬರ್ತಾರೆ, ಏನು ಅವರ ಸಂಬಂಧ ಏನು, ಎಲ್ಲದರ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಡಬೇಕಾಗುತ್ತೆ. ಇದೀಗ ಎಲ್ಲ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರಂತೆ. ಹೀಗಾಗಿ ಪವಿತ್ರ ಗೌಡಗೆ ಇವತ್ತು ಅಥವಾ ನಾಳೆಯಿಂದ ಮನೆ ಊಟದ ಭಾಗ್ಯ ಸಿಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಕ್ಯೂಸ್ಡ್ ನಂಬರ್ 1 ಪವಿತ್ರ ಗೌಡ.